ನೀವು ಯಾವುದೋ ಒಂದು ಸುದೀಪ್ ಶೋನಲ್ಲಿ ಹೇಳಿದ್ರಂತೆ, ನನಗೆ ಆ್ಯಕ್ಟಿಂಗ್ ಬರಲ್ಲ, ಬೇಸಿಕಲಿ ನಾನು ಡೈರೆಕ್ಟ್ರು, ಆ್ಯಕ್ಟಿಂಗ್ ಎಲ್ಲ ನನಗೆ ಆಗಲ್ಲ ಅಂದರೆ ಎರಡು ಕೇಳಿದ್ರೆ. ನೆನ್ನೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದವರು ರಿಷಬ್ ಹಿಂಗೆ ಅಂದಿದ್ದ, ಎಷ್ಟು ಪುಂಗಿದ್ದ ನೋಡವನು. ತೋರ್ಸು 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 ತೋರ್ಸು. ಇಲ್ಲ ಸರ್, ಬಂದಿದ್ದೆ ನಾನು ಆ್ಯಕ್ಟರ್ ಆಗೋಕ್ಕೆ. ಏನು ರೀ ಆ್ಯಕ್ಟಿಂಗ್ ಅದು? ಬಂದಿದ್ದೆ ಆ್ಯಕ್ಟರ್ ಆಗೋಕ್ಕೆ. ಸ್ವಲ್ಪ ಯಂಗ್ ಆಗಿದ್ದಾಗ, ಕಾಲೇಜ್ ಮುಗಿದಿದ್ದ ಟೈಮು, ಒಂದು 20s ಇದ್ದಾಗ ಹೀರೋ ಆಗೋಣ ಅಂತೆಲ್ಲ ಜೋರು ಸ್ಕೀಮಲ್ಲಿದ್ದೆ. ಚೂರು ಬೆಳ್ಳಗೆ ನೋಡಂಗೂ ಇದ್ದೆ ಅವಾಗ. ಓಕೆ, ಸೊ ಅವಾಗ ಒಂಚೂರು ಬೇರೆ ಬೇರೆಯವ್ರ ಥರ ಕಾಣೋದು, ಸ್ವಲ್ಪ ಸ್ಪೈಕ್ ಮಾಡ್ಕೊಂಡು ಅವ್ರ ಥರ ಕಾಣ್ತೀಯ ಅಂತ ಯಾರು ಹೇಳೋ ತಕ್ಷಣ ಮತ್ತೆ ಅದೇ ಸ್ಟೈಲಲ್ಲಿ ಓಡಾಡೋದು, ಈ ಥರದ್ದೆಲ್ಲ ಇತ್ತು. ಸೊ ಫೋಟೋ ಹಿಂದೆ ಪ್ರಶಾಂತ್ ಶೆಟ್ಟಿ ಅಂತ ಹೇಳಿ ಫೋನ್ ನಂಬರ್ ಬರೆದು ಎಲ್ಲ ಕಡೆ ತಿರುಗಿ ಎಲ್ಲ ಮಾಡಿದೆ ನಾನು. ಸುಮಾರು ವರ್ಷ ಹೋಯ್ತು ಅದರಲ್ಲಿ. ಅಯ್ಯೋ ಪಾಪ ಅಲ್ಲ. ಪ್ರಶಾಂತ್ ಶೆಟ್ಟಿ ನಿಮ್ಮ ಮೂಲ ಹೆಸರು ಡಾಕ್ಯುಮೆಂಟಲ್ಲಿ ಈಗಲೂ ಪ್ರಶಾಂತ್ ಶೆಟ್ಟಿ, ಸ್ಕ್ರೀನ್ ನೇಮ್ ರಿಷಬ್ ಶೆಟ್ಟಿ. ಸೊ ಇದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು. ಅವಾಗ ಹೇಗೆ ಒಳಗಡೆ ಚಾನ್ಸ್ ತೊಗೋಬೇಕಂತಂದಾಗ ಬೇರೆ ಕಡೆ ಹೇಳಿದ್ದು ವಿಷಯನೇ, ಹೊಸ್ತೇನಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡ್ರೆ ಪರಿಚಯ ಆಗುತ್ತೆ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಗುತ್ತೆ. ಸ್ವಲ್ಪ ಪೋಷಕ ಪಾತ್ರದಿಂದ ಸ್ವಲ್ಪ ವಿಲನ್ನಿಂದ ನೆಕ್ಸ್ಟ್ ಹೀರೋ. ಈ ತಮಿಳಲ್ಲಿ ಒಂದು ಕಾಮಿಡಿ ಇದೆ, ಸಣ್ಣದಾಗಿ ಹಿಂಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ವಿಲನ್, ಅದಾದಮೇಲೆ ಹೀರೋ, ನೆಕ್ಸ್ಟ್ CM ಅಂತ. ಈಗ ಗೊತ್ತಾಯ್ತು. ಬಟ್ ಫಸ್ಟ್ ಸಿನಿಮಾ ನನ್ನ ಸೈಲೆಂಟ್ ಸಿನಿಮಾ ಸಿಗುತ್ತೆ ನನಗೆ, M.R. ರಮೇಶ್ ಅವರ ನಿರ್ದೇಶನದಲ್ಲಿ ಬಂದಿರುವಂಥದ್ದು. ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು. 27 ದಿವಸ ಶೂಟಿಂಗ್ ಆಗುತ್ತೆ. ಶೂಟಿಂಗ್ ಮುಗಿಯೋಷ್ಟರಲ್ಲಿ ನನಗೆ ಮೈನ್ ಅಸೋಸಿಯೇಟ್ ಆಗಿ ಬಡ್ತಿ ಸಿಕ್ಕಿರುತ್ತೆ. ಅಲ್ಲಿ ಅಷ್ಟು ಕೆಲಸ ಕಲಿಯೋಕ್ಕೆ ನಂಗೆ ಅವಕಾಶ ಸಿಗುತ್ತೆ. ತುಂಬ ಅದೃಷ್ಟವಂತ ನಾನು. ಸುಮಾರು ಜನ ಬಿಟ್ಟು ಹೋಗ್ಬಿಟ್ರಲ್ಲಿ. ಸೊ ಹಾಗಾಗಿ ನನಗೆ ಲಾಸ್ಟಿಗೆ ಬರ್ತಾ ಫಿನಿಶ್ ಆಗೋ ಟೈಮಲ್ಲಿ ತುಂಬ ಕೆಲಸವನ್ನು ಕಲಿಸ್ತಾ ಹೋಗುತ್ತೆ ಆ ಸಿನಿಮಾ. ಅಲ್ಲೇ ನನಗೆ ಈ ಸ್ಟೋರಿ ಟೆಲ್ಲಿಂಗ್ ಮೇಲೆ ತುಂಬ ಆಸಕ್ತಿ ಹುಡ್ತಾ ಹೋಗುತ್ತೆ. ತುಂಬ ಸ್ಟ್ರಾಂಗ್ ಆಗಿ ನಾನು ಡೈರೆಕ್ಟ್ ಮಾಡಬೇಕಂತ ಅನ್ಸುತ್ತೆ. ಪ್ಯಾರಲ್ಲಿ ಆ್ಯಕ್ಟರ್ ಆಗೋದು ಇನ್ನೂ ಜೀವಂತ ಇತ್ತು, ಹೋಗಿರಲಿಲ್ಲ. ಟ್ರೈ ಮಾಡ್ತಾ 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 ರಿಕ್ಕಿ ಕಥೆಯನ್ನು ನಾನು ಬರೆದಾಗ ನನಗೆ ತುಂಬ ಸ್ಟ್ರಾಂಗ್ ಆಗಿ, ಇಲ್ಲ ನಾನು ಆ್ಯಕ್ಟಿಂಗ್ ವಯಸ್ಸಾಗೋಯ್ತೀನಿ, ನಾನು 30+ ಆದಮೇಲೆ ರಿಕ್ಕಿ ಮಾಡಿದ್ದು ನಾನು. ಓಕೆ, ಇನ್ನೆಲ್ಲ ಯಾರು ಹೀರೋ ಮಾಡ್ತಾರೆ, ಸುಮ್ಮನೆ ನಗ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಇಲ್ಲಿ ವಿಲನ್ನು, ಸಪೋರ್ಟಿಂಗ್ ಕ್ಯಾರೆಕ್ಟರ್, ನನ್ನದೇ ಸಿನಿಮಾಲ್ಲಿ ಒಂದು ಸೀನ್ ಬರೋದು, ಈ ಥರದ್ದು ಮಾಡ್ಕೊಂಡು ಹೋಗೋಣ ಅಂತಿದ್ದೆ. ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಆಕರ್ಷಿಸದಿದ್ರು ಹೆದರಿಸಿ ಆದರೂ ಗೆಲ್ಲಬೇಕು ಅಂತ. ಒಂದು ಪ್ರೆಸ್ ಮೀಟ್ ಆಗ್ತದೆ. ಆ ಪ್ರೆಸ್ ಮೀಟ್ನಲ್ಲಿ ಅಚ್ಯುತ್ ಅವರು ಹೇಳ್ತಾರೆ, ನಟ ಅಚ್ಯುತ್ ಅವರು, ನೀವು ಕಾಲ್ ಮಾರ್ಕ್ಸು ಮತ್ತು ಹಲವಾರು ಜನರ ಒಂದು ಕಾಂಬಿನೇಷನ್, ಅವರ ಚಿಂತನೆಗಳನ್ನು ಮತ್ತು ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೀರ, ನೀವು ಎಲ್ಲ ಸಿನಿಮಾಗಳು ತೋರಿಸಿದ್ದೀರ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡಿಸ್ಕಷನ್ ಆಗ್ತಿದೆ. ವೈದಿಕ ಧರ್ಮದ ಒಂದು ಏನಾದ್ರು ಇದಾಗಿದೆಯಾ ಅಂದರೆ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ, ಒತ್ತಡ ಬಿದ್ದಿದ್ಯಾ ಅನ್ನೋ ಥರ ಒಂದಷ್ಟು ತೋರಿಸಿದ್ದೀರಾ. ಹೇಗೆ ಅನಿಸ್ತಿತ್ತು ಸಿನಿಮಾ ಮಾಡ್ಬೇಕಾದ್ರೆ? ಇದೆಲ್ಲ ತೋರಿಸ್ಬೇಕು ಅಂತ ಹೇಳ್ತಿತ್ತ, ಅಥವಾ ಆ್ಯಸ್ ಅ ಮೇಕರ್ ನಿಮಗೆ ಇವತ್ತೇನು ಡಿಸ್ಕಷನ್ ಆಗ್ತಿದೆ ಅದು ನಿಮ್ಮ ತಲೆಯಲ್ಲಿ ಇತ್ತ ಮೊದಲು ಅಂತ, ಹೇಗೆ ಅಂತ? ಶಬಾಷ್. ಇಲ್ಲ, ಇವತ್ತೇನು ಡಿಸ್ಕಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲೊಂದು ಪಾಟ್ ಇಟ್ಟಿದ್ದೀರ, ಈಗ ಇದರಲ್ಲೊಂದು ಕೆಂಪು ಹೂವು ಇದೆ, ಈ ಕಡೆ ಒಂದು ಎಲ್ಲೋ ಇದೆ, ಆರೆಂಜ್ ಇದೆ, ಬಿಳಿ ಇದೆ, ಎಲ್ಲ ಪಕ್ಷನೂ ಇಲ್ಲೇ ಇದೆಯಲ್ಲ. ಈಗ ಇದನ್ನು ಯೋಚನೆ ಮಾಡಿಟ್ರೆ ಅಲ್ಲಿ ಇಲ್ಲ ಅಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ವೈದಿಕ ಅಂತ ಅಂದ್ಕೊಂಡು ಏನು ಹೇಳ್ತಾ ಇದ್ದಾರೆ, ಅದು ಮೋಸ್ಟ್ಲಿ ವರಾಹ ರೂಪಂ ದೈವ ವರಿಷ್ಠಂ ಅನ್ನುವಂಥ ಒಂದು ಹಾಡು, ಒಂದು ದೈವಕ್ಕೆ ನಾವು ಒಂದು ಪ್ರೈಸ್ ಮಾಡುವಂತಹ ಒಂದು ಹಾಡನ್ನು ಮಾಡಿದ್ದೀವಿ. ಅದರಲ್ಲಿ ಸಾಂಸ್ಕ್ರಿಟ್ ಯೂಸ್ ಮಾಡಿರೋದ್ರಿಂದ ಮೋಸ್ಟ್ಲಿ ಅವರು ದೈವ ಕೋಲದಲ್ಲಿ ಇದೆಲ್ಲ ಬರಲ್ಲ ಅಂತ ಮೋಸ್ಟ್ಲಿ ಹೇಳ್ತಿರ್ಬೋದು. ಅದು ಒಂದೇ ಅಲ್ಲ, ನೀವು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ರಂತೆ. ಪರ್ಸನಲ್ ಅದು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಈಗ ನಮ್ಮ ದೈವಗಳೆಲ್ಲ ನೀವು ಯಾಕೆ ನಾನ್ ವೆಜ್ ತಿನ್ನೋದು ಬಿಟ್ರಿ ಅಂತ ಒಂದು ಕೇಳ್ತಾರೆ. ಇನ್ನೊಂದು, ಈ ಸುಮಾರು ಓದ್ದೆ ನಾನು ಹಿಂಗೆ, ಅಂದರೆ ನಂಗೆ ಪ್ರತಿ ಸಲ ಓದಿದಾಗ ಸಿನಿಮಾನ ಹಿಂಗೂ ನೋಡ್ಬೋದಾ ಅಂತ ಅನಿಸ್ತಾ ಇರುತ್ತೆ. ಭಾಳ ಈ ಒಂದು ಅನ್ಟಚಬಿಲಿಟಿಯನ್ನು ಅನುಭವಿಸ್ತಾ ಇರುವಂಥ ಕಾಡಿನಂಚಿನ ಸಮುದಾಯ ಅದು ಹೆಂಗೆ ಫಾರೆಸ್ಟ್ ಆಫೀಸರ್ಗಳ ಜೊತೆ ಕೈ ಜೋಡಿಸೋದಕ್ಕೆ ಸಾಧ್ಯ? ಅವರಿಬ್ಬರ ಮಧ್ಯೆ ಸಂಘರ್ಷನೇ ಇರಬೇಕು, ಅವ್ರು ಹೆಂಗೆ ಕೈ ಜೋಡಿಸೋದಕ್ಕೆ ಸಾಧ್ಯ? ಇಂಥ ಸುಮಾರು ವಿಷಯಗಳು ಬರ್ತವೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಬಟ್ ಸಿನಿಮಾ ಮಾಡೋಗಿದೆಲ್ಲ ತಲೆಯಲ್ಲಿರುತ್ತೆ. ಇಲ್ಲ ಸರ್, ಅದನ್ನ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಕನ್ನಡದಲ್ಲಿ ಹುಲಿಯಾ ಅಂತ ಒಂದು ಸಿನಿಮಾ ಆ ಥರದ ವಿಚಾರಗಳನ್ನು ಟಚ್ ಮಾಡಿದ್ದು. ಹೌದು, ಒಂದು ಸಮಾಜದ ಮೇಲೂ ಕೀಳು, ದೇವರಾಜ್ ಅವ್ರದ್ದು ಒಂದು ದೇವರಾಜ್ ಸರ್ ಸಿನಿಮಾ, ಅದ್ಭುತ ಸಿನಿಮಾ, ಅದ್ಭುತ ಆಕ್ಟಿಂಗ್. ಥಿಯೇಟ್ರಲ್ಲಿ ಅದು ತುಂಬ ದೊಡ್ಡದಾಗಿ ಆಗಲಿಲ್ಲ ಅಂತ ಕೇಳಿದ್ದೆ, ನನಗೆ ಗೊತ್ತಿಲ್ಲ ನನಗೂ ಕೂಡ. ಬಟ್ ಅದ್ಭುತ ಸಿನಿಮಾ, ದೇವರಾಜ್ ಸರ್ ಪರ್ಫಾರ್ಮೆನ್ಸ್ ಅಂದ್ರೆ ಹಂಗಿದೆ ಅಲ್ಲಿ. ಅದು ಬಿಟ್ಟರೆ ಇವತ್ತು ಬೇರೆ ಭಾಷೆಯ ಸಿನಿಮಾಗಳು ಹೇಳ್ತಾ ಇದ್ದಾರೆ, ಸಿನಿಮಾವನ್ನು ಸಿನಿಮಾವಾಗಿ ನೋಡ್ಬೇಕು ಯಾವತ್ತು. ಎಕ್ಸಾಕ್ಟ್ಲಿ. ಸೊ ಅದನ್ನು ಮೀರಿದಾಗ ಫಿಲ್ಮ್ ಮೇಕರ್ಸ್ಗಳು ಕೂಡ ಸ್ವಲ್ಪ ಹಿಂದೇಟು ಹಾಕ್ಬಿಡ್ತಾರೆ. ನಾನು ಯಾಕೆ ರಿಸ್ಕ್ ತೊಗೊಳ್ಳಿ, ನಾನು ಯಾಕೆ ಈ ಜಾತಿ ಬಗ್ಗೆ ಹೇಳಬೇಕು, ನಾನು ಈ ಸಮಾಜದ ಮೇಲೂ ಕೀಳು ಬಗ್ಗೆ ಹೇಳಿದ ತಕ್ಷಣ ಒಂದು ಪಂಗಡಕ್ಕೆ ಇಷ್ಟ ಆಗುತ್ತೆ, ಇನ್ನೊಂದು ಪಂಗಡಕ್ಕೆ ಇಷ್ಟ ಆಗಲ್ಲ ಅಂತ. ಆದರೆ ಈ ಸಿನಿಮಾದಲ್ಲಿ ದೈವಾರಾಧನೆ ತಂದಿದ್ದು, ದೈವಾರಾಧನೆ ಬಂದಿದ್ದು, ಅದು ಆಗಿದ್ದು
ದೈವಾರಾಧನೆಯನ್ನು ದೈವವನ್ನು ನಾವು ಸಮಾಜದ ಸಮತೋಲನತೆಯನ್ನು ಕಾಪಾಡುವಂಥ ಒಂದು ವಿಚಾರವಾಗಿ ತೊಗೊಳ್ತೀವಿ. ಕೋರ್ಟಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ಅಲ್ಲಿ ಮೇಲೂ ಕೀಳಿಲ್ಲ. ಗುತ್ತಿನಾರೇ ಅಂತ ಅಂದ್ಕೊಂಡು ಶುರುವಾಗುತ್ತಲ್ಲ ನಿಮಗೆ. ಸೊ ಗುತ್ತಿನವನು ಒಬ್ಬ ದಣಿ ಇರ್ತಾನೆ, ಇನ್ನೊಂದು ವರ್ಗದ ಜನರು ಇರ್ತಾರೆ. ಪ್ರತಿ ವರ್ಗದ ಜನರು 16 ವರ್ಗಗಳು ಅಂತ ಹೇಳ್ತೀವಿ. ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಓಕೆ, ಪ್ರಕೃತಿ ಒಳಗಡೆ ಇರುವಂಥ ವಿಚಾರಗಳನ್ನು ಇಟ್ಟುಕೊಂಡೇ ಆ ಸೆಲೆಬ್ರೇಷನ್. ನಾನು ನಾನ್ ವೆಜ್ ಬಿಟ್ಟೆ ಅಂತ. ಈಗ ಒಬ್ಬರು ದೈವ ನರ್ತಕರು ನನಗೆ ಯಾರು ಲೀಡ್ ಮಾಡಿದ್ರು, ಇದಷ್ಟಕ್ಕೂ ಹೆಲ್ಪ್ ಮಾಡಿದ್ರು, ಅವರು ನಾನ್ ವೆಜ್ ತಿನ್ನೋದೇ ಇಲ್ಲ ಅವರು. ಓಕೆ, ಪಂಜುರ್ಲಿ ಕೋಲವನ್ನು ಹಾಕೋರು. ಗುಳಿಗ ಕೋಲವನ್ನು ಹಾಕಿದಾಗ ಕೆಲವರು ಮೆನ್ಷನ್ ಮಾಡ್ತಿರೋದು ಅದು. ಕೆಲವೊಂದು ಮಾಂಸಾಹಾರಿ ದೈವಗಳು ಇದೆ ಅಂತ ಹೇಳ್ತಾರೆ. ಸೊ ಕೆಲವು ದೈವಗಳು ಆ ಥರದ ಒಂದು ಇವಾಗ ಗುಳಿಗ ಇದ್ದಾಗ ಅದು ಕೋಳಿಯನ್ನು ಇದು ಮಾಡೋದಾಗ್ಬೋದು, ಈ ಥರದ್ದೆಲ್ಲ ಬರುತ್ತೆ ಅಂತ. ಅದು ನಾನು ಅಲ್ಲೇನು ನಡೀತಿದೆ, ನಾನು ಹಾಗೆ ಇರಬೇಕು ಹೀಗೆ ಇರಬೇಕಲ್ಲ. ನನ್ನ ಒಳಗಡೆ ನನಗೆ ದೈವ ಅಂತಂದರೆ ಅಷ್ಟು ಒಂದು ಅದರ ಬಗ್ಗೆ ಇರುವಂಥ ಭಕ್ತಿ ಏನಿದೆ, ನನ್ನ ಒಳಗಡೆ ಒಂದು ಕ್ಲೀನ್ ಅನಿಸ್ಬೇಕಾಗಿತ್ತು. ಒಂದು ಶುದ್ಧ ದನಿ ಹೇಳ್ತೀನಲ್ಲ, ಒದ್ದೆ ಆದದ್ದಲ್ಲ ದನಿ, ಶುದ್ಧ ಆದದ್ದು ಅಂತ. ಸೊ ನನ್ನ ಒಳಗಡೆ ಒಂದು ಕ್ಲೀನ್ನೆಸ್ ಬೇಕಾಗಿತ್ತು ನನಗೆ. ಆ ಗಗ್ಗರ ಅದರ ನಾವು ತಲೆಪಟ್ಟಿ ಆಗಲಿ, ಅಣಿ ಆಗಲಿ, ಇವೆಲ್ಲ ಏನೇನು ಹೇಳ್ತೀವಲ್ಲ ತುಂಬ ಶ್ರೇಷ್ಠ ಅದು. ಹಾಗಾಗಿ ನಾನು ಅದನ್ನು ಹತ್ತಿರ ಹೋಗಬೇಕಾದ್ರೆ ನನ್ನೊಳಗಡೆನ ಒಂದು ಸಮಾಧಾನಕ್ಕೆ ನಾನು ಇದನ್ನೆಲ್ಲ ಬಿಟ್ಟರೆ ಬೇರೆ ಯಾರಿಗೆ ಅದರಿಂದ ಸಂದೇಶ ಕೊಡೋದಕ್ಕಲ್ಲ. ಇದು ದೈವ ಮಾತಾಡೋದ, ದೈವ ನರ್ತಕ ಮಾತಾಡೋದ? ಮಾಂಸಾಹಾರ ಅಶುದ್ಧ ಅನ್ನುವ ಅರ್ಥದಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಮಾತಾಡಿದ್ರು ಅಂತ ನೋಡಿ. ನನ್ನ ಪ್ರಶ್ನೆ ಇರೋದು, ಈ ಪಂಜುರ್ಲಿ ಮಾಯವಾಗುವಂತ ಸನ್ನಿವೇಶ ಇದೆಯಲ್ಲ, ಅದ್ರ ಬಗ್ಗೆ. ಅಂದ್ರೆ ಇಲ್ಲಿ ಬರೀ ದೈವ ಮಾತ್ರ ಅಲ್ಲ, ಒಂದು ಮಾನವ ದೇಹ ಕೂಡ ಮಾಯವಾಗಿ ಹೋಗುತ್ತೆ. ಮಾಯವಾದ ಮೇಲೂ ಮತ್ತೆ ವರಾಹ ರೂಪದಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ಮಗನ ಕನಸಲ್ಲಿ ಕಾಣಿಸ್ಕೊಳ್ಳೋದು, ಇವುಗಳ ಹಿಂದೆ ಏನಾದರೂ ಇವುಗಳಿಗೆ ಏನಾದರೂ ಹಿನ್ನೆಲೆ ಇದೆಯಾ ಅಂತ. ಯಾರ ಹತ್ರ ಆದ್ರೂ ಇಟ್ಕೋ, ಅವಳ ಹತ್ರ ಇಟ್ಕೋಬೇಡ. ಅಥವಾ ತುಂಬ ಕಥೆಗಳನ್ನ ಕೇಳಿದ್ವಿ. ನಮ್ಮ ದೈವಾರಾಧನೆ ಮತ್ತು ಈ ದೈವಗಳ ಹಿಂದೆ ಹಲವಾರು ಕಥೆಗಳು ಬರುತ್ತೆ. ಓಕೆ, ಅಲ್ಲೆಲ್ಲ ಕೇಳಿದಂಥ ಒಂದು ಲೆಜೆಂಡ್ರಿ ಸ್ಟೋರಿಗಳು ಇವೆಲ್ಲ ನಮಗೆ ದಂತಕಥೆಗಳಾಗಿ ಕೇಳಿದ್ದೀವಿ ಇದನ್ನು. ಸೊ ಆ ಕೇಳಿರೋಂಥದ್ದನ್ನ ನಾನು ಇಮ್ಯಾಜಿನ್ ಮಾಡಿ ಇಲ್ಲಿ ಒಂದು ಫಿಕ್ಷನಲ್ ವರ್ಡ್ ಒಳಗಡೆ ತಂದು ತೋರಿಸುವಂಥ ಪ್ರಯತ್ನ ಮಾಡಿದ್ದು. ಎಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಿದ್ದೆ, ನೀವು ರೈಟಿಸ್ಟ್ ಅಂತ. ಹೌದಾ? ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಮೊನ್ನೆ ಶ್ರೇಯಾಂಕ್ ಭಟ್ರು ಹೇಳಿದ್ರಲ್ಲ, ಈಗ ಏನು ಕಾಲ್ ಮಾರ್ಕ್ಸು ಇದೆಲ್ಲ ಹೇಳಿ ಇವನೊಳಗಡೆ ಒಬ್ಬ ಬಂಡಾಯ ಇದ್ದಾನೆ ಅಂತ. ಅಲ್ಲಿ ಆ ಕಡೆ ಕೆಲವರು ಲೆಫ್ಟಿಸ್ಟ್ ಅಂತಾರೆ, ಕೆಲವರು ಇವನು ಸಂಘಿಗಳ ಸಂಘ ಇದೆ ಇವನಿಗೆ ಅಂತಂತಾರೆ, ರೈಟಿಸ್ಟ್ ಅಂತಾರೆ. ಯಾವುದೋ ಒಂದು ಇವರು ನಮ್ಮ ಯಾರು ಉಡುಪಿ MLA ರಘುಪತಿ ಭಟ್ರು ಒಂದು ಪ್ರೋಗ್ರಾಮ್ ಮಾಡಿದರು. ಅದಕ್ಕೆ ಬಿತ್ತನೆಗೆ ರಕ್ಷಿ ಶೆಟ್ಟಿನ ಕರೀತಾರೆ ಆ್ಯಂಡ್ ಕಳೆ ಕೀಳೋಕ್ಕೆ ನನ್ನ ಕರೀತಾರೆ. ಪ್ರೋಗ್ರಾಮ್ ಜನ ಸೇರಲಿ, ಒಂದು ಈ ಭಾಗದವ್ರು ನಾವೆಲ್ಲ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ. ಅಷ್ಟೇನಾ? ಅಥವಾ ನಾನು ಡೀಪ್ ಅರ್ಥ ಹುಡುಕ್ತಾ ಇದ್ದೀನಿ. ಕಳೆ ಕೀಳಕ್ಕೆ ಕರೆಸಿದ್ರು. ಕಳೆ ಕೀಳೋ ಕೆಲಸ ಇದೆ ಸುಮಾರಿನ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಒಂದು ಆರೆಂಜ್ ಶಾಲ್ ಕೊಟ್ಟರು. ನಾನು ಹಿಂದೂ ಆಗಿ ನನ್ನ ಧರ್ಮದ ಬಗ್ಗೆ ನನಗೆ ಗೌರವ, ನಂಬಿಕೆ ಎಲ್ಲವೂ ಇದೆ. ನಾವು ಪೂಜೆ ಪುರಸ್ಕಾರ ಮಾಡುವಂಥವ್ರು. ಓಕೆ, ಅದು ನಮ್ಮ ಕಲ್ಚರ್, ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಒಂದು ಚಂದ ಒಂದು ಆರೆಂಜ್ ಶಾಲ್ ಕೊಟ್ಟರು, ಚೆನ್ನಾಗಿತ್ತು. ಕೇಸರಿ ಶಾಲ್. ಕೇಸರಿ ಶಾಲ್ 100% ತಪ್ಪು ನಿಮ್ಮದೇ. ನೋಡಿ, ಹಿಂದೆ ಗುರುಕುಲದಲ್ಲಿ ಹೇಗಿತ್ತು ಅಂತಂದರೆ ಅಲ್ಲಿ ಜೀವನೋಪಾಯಕ್ಕೆ ಬೇಕಾಗಿರೋದನ್ನು ಕಲಿಸ್ಕೊಡ್ತಾ ಇದ್ರು. ನಮ್ಮಲ್ಲಿ ಇವತ್ತು ಈ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಮಾಡಬೇಕು. ಮಕ್ಕಳಿಗೆ ನೀವು ಜೀವನೋಪಾಯಕ್ಕೆ ಬೇಕಾಗಿರುವಂಥ ಕೆಲಸ, ಕಾರ್ಪೆಂಟ್ರಿ ಏನು, ಕೃಷಿ ಮಾಡೋದು ಹೇಗೆ, ಬದುಕಕ್ಕೆ ಬೇಕಾಗಿರೋದನ್ನು ಕಲಿಸ್ಬೇಕಂತ ಹೇಳ್ತೀನಿ. ಟಕ್ ಅಂತ ಸ್ಟಾರ್ಟ್ ಆಯ್ತು ಅಲ್ಲಿಗೆ. ಇವನು ಸಂಘಿ, ಆಮೇಲೆ ಇವನಿಗೆ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮನ್ನು ಕ್ವಶನ್ ಮಾಡಿದ್ದಾನೆ, ನಿನಗೇನಾದ್ರು ಬುದ್ಧಿ ಇದೆಯಾ? ಮೊದಲು ಒಂದು ವರ್ಗದ ಜನರಿಗಷ್ಟೇ ಎಜುಕೇಷನ್ ಸಿಗ್ತಾ ಇತ್ತು. ನಾನು ಅದೆಲ್ಲ ಹೇಳ್ತಾ ಇರೋದು. ಇವತ್ತು ಎಲ್ರಿಗೂ ಸಿಗಬೇಕು, ಅದನ್ನು ಹೇಳ್ತಾ ಇದ್ದೀನಿ. ಜೀವನೋಪಾಯಕ್ಕೆ ಬೇಕಾಗಿರುವಂಥದ್ದು ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಅವ್ರವ್ರ ಖುಷಿ ಬಂದಾಗ ಅವ್ರು ತೊಗೋತಾರೆ. ಹಾಗಾಗಿ ಎಲ್ಲ ಪಕ್ಷದಲ್ಲೂ ಇದ್ದೀನಿ ನಾನು. ಎಲ್ಲ ಪೀಸ್ ಪೀಸ್. ಕಿರಿಕ್ ಪಾರ್ಟಿ ಅಂತ ನಮ್ಮಂಗೆ ಕಣ್ಣನ ಮಕ್ಕಳು ಸಿನಿಮಾ ಮಾಡ್ತೀರಾ, ಆಮೇಲೆ ಏಕದಮ್ ರಾ ಸಬ್ಜೆಕ್ಟ್. ಇವ್ನ್ಯಾವನ ಸೆಡೆ ನನ್ನ ಮಗ. ಇದಕ್ಕೆ ನಿಮಗೆ ಇದ್ದ ಧೈರ್ಯ ಹಾಗೂ ದುಡ್ಡು ಹಾಕೋರಿಗೆ ನೀವು ತುಂಬಿದ ಧೈರ್ಯ ಹೆಂಗೆ ಅಂತ. ಈ ಕತೆ ನಮ್ಮ ಕಡೆ ದುಡ್ಡು ಹಾಕಿದ್ರಲ್ಲ, ಹೆಂಗೆ ಧೈರ್ಯ ಕೊಟ್ರಿ ಅವ್ರಿಗೆ? ಹೊಂಬಾಳೆ ಸಚ್ ಅ ಗ್ರೇಟ್ ಪ್ರೊಡಕ್ಷನ್ ಹೌಸ್. ಅಂದರೆ ಅವರ ಜಡ್ಜ್ಮೆಂಟ್, ವಿಜಯಣ್ಣ ಸ್ಪೆಷಲಿ ಆ್ಯಂಡ್ ಕಾರ್ತಿಕ್ ಗೌಡ್ರು ಕತೆ ಕೇಳೋ ರೀತಿ ಭಾಳ ಚೆನ್ನಾಗಿರುತ್ತೆ. ಅವರು ಅನಲೈಸ್ ಮಾಡೋದು ಚೆನ್ನಾಗಿರುತ್ತೆ. ಅವ್ರು ಸುಮ್ಮನೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ನಿಂತಿಲ್ಲ. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಅಥವಾ ಒಂದು KGF ಅಂತ ಒಂದು ಸಿನಿಮಾನ ರಾಷ್ಟ್ರಮಟ್ಟಕ್ಕೆ ತೊಗೊಂಡು ಹೋಗಿ ವಿದೇಶದಲ್ಲೂ ಹೋಗಿ ಅಷ್ಟು ಸಾವಿರಾರು ಕೋಟಿ ಗಳಿಕೆ ಆಯಿತು ಅಂತಂದರೆ ಅದಕ್ಕೊಂದು ಸೂಪರ್ ಮಾಸ್ಟರ್ ಪ್ಲಾನ್ ಬೇಕು. ಸುಮ್ಮನೆ ಆಗಲ್ಲ ಅದು. ನಾವು ಕೊಟ್ಟಿರೋ ದೇಶ ಇದು. ಓಕೆ, ಅವರು ಕತೆ ಕೇಳೋದೇ ಹಾಗಿರುತ್ತೆ. ಕೇಳಿದ ತಕ್ಷಣ ಅವ್ರು ನನಗೆ ಕೇಳ್ತಾರೆ, ರಿಷಬ್ ಇದು ಮಂಗಳೂರಿಗೆ ಅಷ್ಟೇ ನಿಲ್ಲುತ್ತಾ
ಹೊರಗಡೆ ಬರುತ್ತಾ ಅಂತ ಫಸ್ಟ್ ಕೇಳಿದ್ರು ವಿಜಯಣ್ಣ ನನಗೆ. ಅವರು ಮೈನರ್ ಅಲ್ಲ ಮೇಜರ್. ಇಲ್ಲ ಅಣ್ಣ, ಇದು ನನಗೆ ಎಷ್ಟು ನಾನು ಒಂದೇ ಒಂದು ನಂಬಿರೋದು, ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ ಅಂದ್ಕೊಂಡು. ಸೊ ಇದು ಎಷ್ಟು ರೀಜನಲ್ ಹೇಳ್ತೀವಿ ನಾವು, ಎಷ್ಟು ರೂಟೆಡ್ ಹೇಳ್ತೀವಿ, ಅದು ಹೊರಗಡೆ ಜನರಿಗೆ ಹೊಸದಾಗಿ ಕಾಣುತ್ತೆ. ಆ್ಯಂಡ್ ಹೇಳ್ತಿರೋದೇ ನಾವು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಘರ್ಷ ಭೂಮಿ ಮೇಲೆ ಇರೋದೇ ಅದು. ಬಟ್ ಸಿನಿಮಾ ಮಾಡುವಾಗ ಅನ್ನಿಸ್ಲಿಲ್ವಾ ಎಲ್ಲಿ ಇದೊಂದು ಆರ್ಟ್ ಮೂವಿ ಅನ್ನಿಸ್ಕೊಂಡ್ಬಿಡುತ್ತೆ ಒಂದು ಭಯ ಆಗಲಿಲ್ವಾ? ಈ ಆರ್ಟ್ ಮೂವಿ ಅನ್ನೋದು ನನ್ನ ಪ್ರಕಾರ ಅದಕ್ಕೆ ದೈವಾರಾಧನೆ ಮತ್ತು ದೈವಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪೋಸ್ಟರ್ ಬಿಡಲೇ ಇಲ್ಲ ನಾವು, ಬ್ಯಾಕ್ಗ್ರೌಂಡ್ಗೆ ಅಷ್ಟೇ ಇಟ್ವಿ. ಯಾವತ್ತು ಅದು ಬಂದ ತಕ್ಷಣ, ಯಾಕಂದರೆ ತುಳುವಲ್ಲಿ ತುಂಬ ಸಿನಿಮಾಗಳು ಮಾಡಿದ್ದಾರೆ, ನಾವೇನು ಹೊಸದಾಗಿ ಮಾಡಿದ್ದಲ್ಲ. ಹೇಳಿದ್ರು ಕತೆ ಹೊಸ್ತು, ಅದನ್ನು ತೋರಿಸಿರೋ ರೀತಿ ಬೇರೆ ಥರದಲ್ಲಿ ಏನೋ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ. ತುಳುವಲ್ಲಿ ತುಂಬ ದೈವಾರಾಧನೆ ಬಗ್ಗೆ ಸಿನಿಮಾಗಳು ಬಂದಿದೆ. ಅವರು ಅದನ್ನು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಒಂದು ಡಾಕ್ಯುಮೆಂಟ್ರಿ ಸ್ಟೈಲಲ್ಲೂ ಅಥವಾ ಒಂದು ಆರ್ಟ್ ಫಿಲ್ಮ್ ಸ್ಟೈಲಲ್ಲೂ ಮಾಡಿದ್ದಾರೆ. ಓಕೆ, ಸೊ ನಾವು ಲಾರ್ಜರ್ ಸ್ಕೇಲಲ್ಲಿ ಕಮರ್ಷಿಯಲಿ ಎಲ್ಲ ಜನರಿಗೂ ವೈಬಲ್ ಆಗೋ ಥರದಲ್ಲಿ ಮಾಡಕ್ಕೆ ಕೊಡ್ತೀವಿ ಅಂತಂದಾಗ ಎಲ್ರಿಗೂ ಇದ್ದಿದ್ದು ದೈವಾರಾಧನೆ ಹೀಗಾಗತ್ತೆ ಅಂತ. ಸೊ ಅದಕ್ಕೆ ನಾನು ಅಲ್ಲಿ ಒಂದು ಫ್ಯೂಷನ್ನ ತರ್ತೀನಿ, ಆ ಹಾಡನ್ನು ತರೋ ರೀಸನ್ ಅದೇ ಇದ್ದಿದ್ದು. ಬರೀ ಕ್ಲಾಸಿಕಲ್ ಮಾಡಿ ಅಥವಾ ನಾವು ಬರೀ ತಾಸೆ ನಾದಸ್ವರ ಇಷ್ಟೇ ಇಟ್ಕೊಂಡಿದ್ರೆ ಮೋಸ್ಟ್ಲಿ ಅದು ಆರ್ಟ್ ಸಿನಿಮಾ ಆಗಿ ಉಳಿತಿತ್ತೆ. ನಮಸ್ಕಾರ ಅಣ್ಣ. ಈ ಥರ ಒಂದು ಇದು ಮಾಡುವಾಗ, ದೇವರಾಜನ ಇದು ಮಾಡುವಾಗ ನಿಮಗೆಲ್ಲೂ ಭಯ ಅನಿಸಿಲ್ವಾ? ಈ ಥರ ಮಾಡಿದ್ರೆ ಮತ್ತೆ ಎಲ್ಲರೂ ಕಾಂಟ್ರವರ್ಸಿ ಆಗುತ್ತೆ ಅಥವಾ ಯಾವ ಇನ್ನೊಬ್ಬರ ಮನಸ್ಸಿಗೆ ಭಾವನೆಗೆ ಧಕ್ಕೆ ಆಗುತ್ತೆ ಭಯ? ಅನ್ಸೋ ಏನು ಯಾವುದೇ ವಿಷಯ ನಾವು ಧೈರ್ಯ ಮಾಡಿಲ್ಲ ಅಂದರೆ ಯಾವುದೂ ಹೇಳೋಕ್ಕಾಗೋದಿಲ್ಲ. ಓಕೆ, ಒಂದು. ಇನ್ನೊಂದು, ಅದಕ್ಕೆ ನಾನೇ ಅದನ್ನು ನಂಬುವನಾಗಿರೋದ್ರಿಂದ, ಅದಕ್ಕೆ ಅದೇ ಆಚರಣೆಗೆ ನಡ್ಕೊಳ್ಳೋನಾಗಿರೋದ್ರಿಂದ ನನಗೆ ಫಸ್ಟು ಅದಕ್ಕೆ ಯಾವ ರೀತಿಯಲ್ಲಿ ನಾನು ಗೌರವ ಕೊಡಬೇಕು ಅನ್ನುವಂಥ ಯೋಚನೆ ಇತ್ತು. ಜನರಿಗೆಲ್ಲೂ ಕೂಡ ಅದಕ್ಕೆ ಹರ್ಟ್ ಆಗಬಾರ್ದು. ಅದಕ್ಕೆ ನಾನು ಏನು ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಿರುವಂಥ ದೈವ ನರ್ತಕರನ್ನೇ ಮೀಟ್ ಮಾಡ್ತೀನಿ, ಅವ್ರ ಹತ್ರನೇ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತೀನಿ. ಸುಮಾರು ಜನ ಹಿರಿಯರು ಅದನ್ನು ನಡ್ಕೊಂಡು ಬರ್ತಿರುವಂಥ ಗೊತ್ತಿನ ಮನೆಯವರು ಒಂದಷ್ಟು ಜನರು, ಇವರಿಗೆಲ್ಲ ಕೇಳಿದಾಗ ನಾನು ಹೇಗೆ ಮಾಡಬೇಕಿದ್ದು ನಾನು ಕೇಳಿದ ತಕ್ಷಣ ನನಗೆ ಫಸ್ಟು ಒಂದು ಇದು ಹೇಳ್ತಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಈ ಎಲ್ಲ ನಮ್ಮ ದೈವಾರಾಧನೆ ಇವೆಲ್ಲದಕ್ಕೂ ಹೆಡ್ ಆಫೀಸ್ ಎಲ್ಲಿದೆ ಅಂದರೆ ಧರ್ಮಸ್ಥಳ ಅಂತ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಓಕೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗ್ಬೋದು, ಅಣ್ಣಪ್ಪ ಸ್ವಾಮಿ ಆಗ್ಬೋದು, ಇವು ತುಂಬ ಇಂಪಾರ್ಟೆಂಟ್ ನಮಗೆ. ಒಬ್ಬ ಒಬ್ಬರಿಗೆ ದರ್ಶನ ಪಾತ್ರಿ ಆಗಬೇಕಂತಂದ್ರೂ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಅನುಮತಿ ಸಿಗಬೇಕು. ಸೊ ಆ ಮಟ್ಟಕ್ಕೆ ನಡೆಯುತ್ತೆ, ಅಷ್ಟು ನಂಬ್ತೀವಿ ಅಲ್ಲಿ ಕೂಡ. ಶಬಾಷ್. ಸೊ ಹಾಗಾಗಿ ನಾನು ಫಸ್ಟ್ ಮಾಡಿದ ಕೆಲಸನೇ ಅದು. ಎಲ್ಲ ಮಾಡೋದಕ್ಕಿಂತ ಮುಂಚೆ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರೇ ಮಾಡ್ತೀನಿ, ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ಪ್ರೇ ಮಾಡ್ತೀನಿ. ಅದಾದಮೇಲೆ ಹೆಗ್ಡೆಯವ್ರ ಹತ್ರ ಹೋಗಿ ಈ ಥರದ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ನನಗೆ ಆಶೀರ್ವಾದ ಬೇಕು ಮತ್ತು ನಾನು ಏನು ನಡ್ಕೊಳ್ಬೇಕು ಅಂತ. ಒಂದು ನಿಮಿಷ ಕಣ್ಣೀರು ಒಂದಷ್ಟು ವಿಚಾರಗಳು ಹೇಳ್ತಾರೆ ನನಗೆ, ಜೊತೆಗೆ ಇಲ್ಲಿ ಹೇಳಿದೆಯಲ್ವ ಮತ್ತು ಮುಗೀತು ನೀನು ಹೋಗಿ ಮಾಡು ಅಂತಂದ್ರು ನನಗೆ ಅವರು. ಸೊ ಹಾಗಾಗಿ ನನಗೆ ಮೇಯ್ನ್ ಪರ್ಮಿಷನ್ ಅಲ್ಲಿಂದನೇ ಸಿಕ್ತು. ಮಿಕ್ಕಿದ್ದು ಎಲ್ಲೂ ಚ್ಯುತಿ ಬರದೇ ಇದ್ದ ಹಾಗೆ ಮಾಡೋದಕ್ಕೆ ಆ ದೈವ ನರ್ತಕಗಳ ಹೆಲ್ಪೇ ನನಗೆ ಕಾರಣ ಆಗಿದೆ. ಇದು ದೇವರ ವಿಚಾರಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ದೇವ್ರನ್ನ ಹಂಗೆ ತೋರಿಸಿದ್ದಾರೆ, ಹಿಂಗೆ ತೋರಿಸಿದ್ದಾರೆ, ಅಥವಾ ಹಿಂಗಿದೆ ಹಂಗಿದೆ ಅಂತ ನಿಮಗೇನಾದರೂ ನೆಗೆಟಿವ್ ಕಾಮೆಂಟ್ಸ್ ಅಥವಾ ನಿಮ್ಗೆ ಯಾರಾದರೂ ಹೇಳಿರೋ ವಿಷಯಗಳು ಬಂದಿದೆಯಾ? ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತೀನಿ. ಒಟ್ಟಾರೆ ಸಿನಿಮಾದ ಬಗ್ಗೆ ನಿಮಗೆ ಬಂದಿರುವಂಥ ನೆಗೆಟಿವ್ ಕಮೆಂಟ್ಸ್ ಏನು? ಅರ್ಥ ಆಗದ ಭಾಷೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಅವನಾಗಬೇಕಾ? ಏನು ಹೇಳಿಯೋದು? ವೈದಿಕ ವೈಭವಿಕ ವೈದಿಕ ಶಬ್ದ ಇದು. ಆ ಥರ ಚಂದ ಅಂದರೆ ಇತ್ತೀಚೆಗೆ ಬರೆಯೋಕೆ ಒಂದು ಒಳ್ಳೆ ಜಾಗ. ಸೊ ಹಾಗಾಗಿ ಚೆನ್ನಾಗಿ ಅವರ ಜನರಿಗೆ ತುಂಬ ಅರ್ಜೆನ್ಸಿ ಇದೆ, ನಿಮ್ಮನ್ನು ಯಾವ ಕೆಟಗರಿಗೆ ಸೇರಿಸಬೇಕು ಅಂತ ಅರ್ಜೆಂಟಾಗಿ ಸೇರಿಸ್ಬಿಡ್ಬೋದು. ಹೌದು, ರಾಜಕೀಯ ಗೀಜಿಗೆ ಹೋಗ್ತೀನಿ ಅನ್ನೋ ಒಂದು ಡೌಟು ಇದೆಯೋ ಗೊತ್ತಿಲ್ಲ. ಅವರು ಮೈನರ್ ಅಲ್ಲ ಮೇಜರ್. ಹಂಗೆಲ್ಲ ಅದೆಲ್ಲ ಏನಿಲ್ಲ. ಸಿನಿಮಾ ಮಾಡೋಕ್ಕೂ ನನ್ನ ಮಣ್ಣಿನ ಕಥೆಗಳು, ನಮ್ಮ ಕಥೆಗಳನ್ನು ಹೇಳಬೇಕನ್ನೋದು ಅಷ್ಟೇ ಇದೆ. ಒಬ್ಬ ಸ್ಟೋರಿ ನರೇಟರ್ ಆಗಿ, ಒಬ್ಬ ಸ್ಟೋರಿ ಟೆಲ್ಲರ್ ಆಗಿರ್ಬೇಕಂತಷ್ಟೇ. ಸೊ ಅದು ಒಂದು ಕೇಳಿದ್ದೆ ನಾನು. ಅದು ನೆಗೆಟಿವ್ ಅಂತ ನಾನೇನು ತೊಗೊಳ್ಳಿಲ್ಲ, ಅದನ್ನ ಅವ್ರಿಗೆ ಅನಿಸಿದ್ದ ಅಭಿಪ್ರಾಯ ಹೇಳಿದ್ರು ಅಂತ. ಅದು ಒಂದು. ಅದು ಬಿಟ್ಟರೆ ನನಗೆ ತುಂಬ ಕಡಿಮೆ ನೆಗೆಟಿವ್ಸ್ ನಾನು ಕೇಳಿದ್ದು. ಈವನ್ ಬುಕ್ ಮೈ ಶೋ 99% ಬಂದಿದ್ದು ನಾನು ನೋಡೇ ಇಲ್ಲ. ಕಾಲೇಜಿಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ 35 ಅದ್ರ ಒಳಗಡೆ. ಹೈಯೆಸ್ಟ್ ಇದ್ದಿದ್ದೆ 51%, 99% ಕೊಟ್ಟಿದ್ದಾರೆ ಜನ. ಸೊ ಇನ್ನೇನಂತ ಹೇಳಿ ನಾನು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಅದನ್ನು ನೆಗೆಟಿವ್ ಅಂತ ತೊಗೊಳ್ಳೋದ, ಅವರ ಅಭಿಪ್ರಾಯಕ್ಕೆ ಗೌರವ ಕೊಡ್ತಾ ಆ ಒಂದು ಸ್ಟೇಟ್ಮೆಂಟ್ ಏನು ಮಾಡಿರ್ತಾರೆ ಅವ್ರು ನೋಡಿದಂಥ ಪರ್ಸ್ಪೆಕ್ಟಿವಲ್ಲಿ ಹಾಗೆ ಅವರು ಕಂಡಿರ್ಬೋದು. ನಾನು ಆ ಪರ್ಸ್ಪೆಕ್ಟಿವ್ ಸಿನಿಮಾ ಮಾಡಿದ್ದಲ್ಲ. ಸೊ ನಾನು ಸಿನಿಮಾವಾಗಿ ಮಾಡಿದ್ದೀನಿ ಇದನ್ನು. ಇದ್ರೊಳಗಡೆ ನಾನೇನು ಹೇಳಬೇಕಂತಿದ್ದೀನಿ ಅದನ್ನೆಲ್ಲ ಹೇಳಿದ್ದೀನಿ. ಮಿಕ್ಕಿದ್ದು ಆ ಚರ್ಚೆ ಅವ್ರು ಮಾಡಿದಷ್ಟು ಚಂದ. ಕರೆಕ್ಟ್. ಸರಿ ತಪ್ಪುಗಳನ್ನು ಅವ್ರು ಆ ಸರಿ ತಪ್ಪುಗಳನ್ನು ಹೇಳುವಂಥದ್ದು ಮುಕ್ತವಾಗಿ ಅವ್ರಿಗೆ ಅವಕಾಶ ಇದೆ. ಅದ್ರಿಗೇನು ಅಬ್ಜೆಕ್ಷನ್ ಇಲ್ಲ. ನಾನು ಕಂಗ್ರ್ಯಾಚುಲೇಷನ್. ಶಿವ ಏನೋ ಪಾತ್ರ ಹಿಂಸೆ ಒಂದು ಹಿಡಿ ಜಾಸ್ತಿ ಆಯಿತು ಅನ್ನೋ ಒಂದು ಚರ್ಚೆ ಇದೆ. ಹಿಂಸೆ ಮತ್ತು ಕುಡಿತದ್ದು
ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ ಅಂತ. ಅದು ಕಲ್ಚರಲ್ಲಿ ಇದೆಯೋ ಇಲ್ವೋ ಬೇರೆ ವಿಚಾರ, ಇದ್ರೂ ಕೂಡ ಅದನ್ನ ವೈಭವೀಕರಿಸೋದು ಆ ಮಟ್ಟಕ್ಕೆ ವೈಭವೀಕರಿಸೋದು ಅಂದ್ರೆ ಪ್ರತಿ ದೃಶ್ಯದಲ್ಲೂ ಬಾಟ್ಲು ತಗೊಳ್ಳುವಂಥದ್ದು ಒಂದು ಇರ್ತದಲ್ಲ, ಅದು ಸ್ವಲ್ಪ ಜಾಸ್ತಿ ಆಯ್ತೇನೋ ಅನ್ನುವಂಥದ್ದು ಒಂದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಶಿವ ಅನ್ನುವಂಥ ಒಂದು ಕ್ಯಾರೆಕ್ಟರ್ನ ಹೇಳಕ್ ಹೊರಟಾಗ ಒಂದು ದೈವ ನರ್ತಕರ ಕುಟುಂಬಕ್ಕೆ ಸಂಬಂಧಪಟ್ಟರು. ನನ್ನ ಅಪ್ಪ ಒಬ್ಬ ದೈವ ನರ್ತಕ, ಅವನು ಆ ದೈವದ ಚಾಕ್ರಿ ಅಂತ ಹೇಳ್ತೀವಿ ನಾವು, ದೈವದ ಸೇವೆ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅವನು. ಆದರೆ ಅವ್ನು ಮಾಡ್ತಿಲ್ಲ. ಅವನು ಮನೆಗೆ ಸಹ ಮಾರಿ ಊರಿಗೆ ಸಹ ಮಾರಿ ಅಂತ ಅನ್ಕೊಂಡು ಸ್ಟೇಟ್ಮೆಂಟ್ ಮಾಡುತ್ತೆ. ಈ ಊರಲ್ಲಿ ಕೆಲವರು ರೆಬೆಲ್ ಅನ್ನೋ ರೆಬೆಲ್ ಅಂತ ಇರ್ತಾರೆ, ಏತಿ ಅಂದ್ರೆ ಪ್ರೇತಿ ಅಂತ ಇರ್ತಾರೆ. ಹೌದು. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ವಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಈಗ ಒಂದು 2-3 ಜನ ಪ್ರಶ್ನೆಗಳಿಗೆ ಸೇರಿಸಿ ಒಟ್ಟಿಗೆ ಒಂದು ಕನೆಕ್ಟ್ ಮಾಡೋಣ, ಅದನ್ನ ಮಜಾ ಇರುತ್ತೆ. ಸೊ ಈ ವೈಲೆನ್ಸ್ ಜಾಸ್ತಿ ಆಯಿತು. ಶಿವ ಅನ್ನುವಂಥ ಪಾತ್ರಧಾರಿ ಅವನೊಂದು ಕೋಣ ಓಡಿಸ್ತಾನೆ ಅಂದರೆ ಒಂದು ಸಿನಿಮ್ಯಾಟಿಕ್ ವರ್ಡಲ್ಲಿ ಅವನಿಗೆ ಎಷ್ಟು ರೇಜ್ ಇರ್ಬೋದು, ಅವನ ರಿಯಾಕ್ಷನ್ ಹೆಂಗಿರ್ಬೋದು. ಅದಕ್ಕೆ ದಣಿ ಹೇಳ್ತಾರೆ ಅವನಿಗೆ. ದಣಿ ಒಬ್ಬ ಮೇಲ್ ಸಮಾಜದ ಒಬ್ಬ ಮನುಷ್ಯ, ಇವನೊಬ್ಬ ಕೆಳ ಸಮಾಜದ ಮನುಷ್ಯ ಅಂತ ಪ್ರೊಜೆಕ್ಟ್ ಆದರೆ ಅವನು ದಣ್ಣು ಬಿಡಲ್ಲ ಅವನು. ನನ್ನ ಮದ ಏರಿರೋ ಆನಿ. ಆಮೇಲೆ ಅವ್ನು ಯಾಕೆ ಮಾಡಬಾರ್ದು? ಈಗ ತಳ ಸಮುದಾಯದಲ್ಲಿ ಇದ್ದವರು ರೆಬಲ್ ಆಗಬಾರ್ದು, ಆಗಲಿ, ಏನಂತೆ ತಪ್ಪಿಲ್ಲ. ಸಮಾಜದಲ್ಲಿ ಎಲ್ಲರೂ ಇದ್ದಾರೆ, ಎಲ್ರಿಗೂ ಎಲ್ಲ ರೀತಿಯಿಂದ ರೈಟ್ಸ್ ಇದೆ, ಎಲ್ಲರದ್ದು ಎಮೋಷನ್ಸ್ ಇರುತ್ತೆ. ನನಗೆ ಒಳಗಡೆಯಿಂದ ಹೆಂಗೆ ಅಂತ ಮೋಸ್ಟ್ಲಿ ಅದಕ್ಕೆ ನನ್ನೊಳಗಡೆ ಒಬ್ಬ ಬಂಡಾಯ ಇದ್ದಾನೆ ಅಂತ ಮೋಸ್ಟ್ಲಿ ಮೊನ್ನೆ ಸ್ಟೇಟ್ಮೆಂಟ್ ಆಯಿತು. ಅದಕ್ಕೆ ಮತ್ತಿಷ್ಟು ಶುರುವಾಯಿತು ಚರ್ಚೆಗಳು ಅಂತ ಅಂದ್ಕೊಂಡು. ಖಂಡಿತವಾಗಲೂ ಸಮಾಜದಲ್ಲಿ ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರಲೇಬೇಕು. ಅದು ಯಾವತ್ತೂ ಒಂದು ಹಂತ ಮೀರಿ ಹೋಗಬಾರ್ದು ಅಷ್ಟೇ. ಒಂದು ಚೌಕಟ್ಟಲ್ಲಿ ನಾವು ಎಲ್ಲವನ್ನ ಪ್ರಶ್ನೆ ಮಾಡಬೇಕು. ನನ್ನ ಪ್ರಕಾರ ಅವನ ವಿರುದ್ಧ ಏನೋ ಕಾಣಿಸಿದ್ರೆ ಅದಕ್ಕೆ ಅವನು ರಿಪ್ಲೈ ಕೊಡಲೇಬೇಕು. ಆ್ಯಂಡ್ ಅವನ ದುಶ್ಚಟಗಳು ಅದು ಇವತ್ತಿನ ಸಮಾಜವನ್ನು, ಇವತ್ತಿನ ಯುವಕರನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪಾತ್ರವಾಗಿ ಕಾಣಬೇಕು ಅಂತ ನಾನು ಅದನ್ನು ಆ ಥರ ಮಾಡಿದ್ದೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸೊ ಯಾಕಂತಂದರೆ ಇವತ್ತು ನಮ್ಮ ಕಲೆ, ಸಂಸ್ಕೃತಿ, ನಮ್ಮ ಆಚರಣೆಗಳು, ನಮ್ಮ ವಿಚಾರಗಳು ಇವೆಲ್ಲವನ್ನು ನಡ್ಕೊಂಡು ಹೋಗುವಂಥ ಪ್ರಾಸೆಸ್ಸಲ್ಲಿ ಒಂದು ಸಮಾಜ ಅಂದರೆ ಒಂದು ಯುವಕರ ಒಂದು ಭಾಗ, ಎಲ್ಲರೂ ಅಲ್ಲ, ಒಂದು ಭಾಗ ಇವೆಲ್ಲವನ್ನು ಕಡೆಗಣಿಸಿ ಒಂದಷ್ಟು ದುಶ್ಚಟಗಳಿಗಾಗ್ಬೋದು, ಅವ್ರು ಮಾಡುವಂಥ ಬೇರೆ ಬೇರೆ ಕೆಟ್ಟ ಕೆಲಸಗಳು, ಒಂದು ಸರ್ಕಾರದ ವಿರುದ್ಧ ಮಾಡುವಂಥದ್ದಾಗ್ಬೋದು, ಹಂಟಿಂಗ್ ಮಾಡುವಂಥದ್ದಾಗ್ಬೋದು, ಇವೆಲ್ಲವನ್ನು ಮಾಡ್ತಾ ಹೋಗ್ತಾನು. ಅವನು ಆ್ಯಕ್ಚುಲಿ ಏನು ನಡ್ಕೊಂಡು ಹೋಗ್ಬೇಕು, ಅವನು ಅದಕ್ಕೆ ವಿರುದ್ಧವಾಗಿ ಹೋಗುವಂಥವ್ನು. ಅವನದು ವಿರುದ್ಧವಾಗಿ ಹೋದರೆ ಮಾತ್ರ, ಅವನ ವಿರುದ್ಧ ಹೋಗ್ತಿರೋದ್ರಿಂದನೇ ಆಗಾಗ ಅಲ್ಲಲ್ಲಿ ಪಂಜುರ್ಲಿ ಬರ್ತಾ ಇರೋದಾಗ್ಬೋದು, ಅವನ ಕನಸು ಬೀಳ್ತಾ ಇರೋದಾಗ್ಬೋದು, ಅವನು ತಪ್ಪು ಕೆಲಸ ಮಾಡಿದಾಗೆಲ್ಲ ಅದು ನಡೀತಾ ಇರುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆಯ್ತು ಬಿಡು. ಸುಮಾರು ಸಲ ಹಾರರ್ ಸಿನಿಮಾ ಅಂತ ಹೋದ್ರೆ ಏನೂ ಅನಿಸಿರಲ್ಲ, ಬಟ್ ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇದೆಯಲ್ಲ, ಮೈ ಜುಮ್ ಅನ್ಸೋ ಅಂಥದ್ದು. ಅದನ್ನೇ ಹೇಳ್ತಾ ಇದ್ದೆ, ಮನೆ ಮಕ್ಕಳನ್ನ ಹೆದರ್ಸೋದಕ್ಕೆ ಪೋಸ್ಟರ್ ಹೆಲ್ಪ್ ಆಗ್ತಾ ಇದೆ. ಇಲ್ಲ ಸರ್, ಬರ್ತಾನೆ ಅಂದ್ರೆ ಮಕ್ಕಳಿಗೆ ಊಟ ಮಾಡ್ತಿದ್ದಾರೆ ಅಂತ ಇವ್ರು ಪೋಸ್ಟರ್ ತೋರಿಸಿ ನಮ್ಮ ಮನೇಲೆ. ಇಲ್ಲ ಸರ್, ಕೆಲವೊಂದು ಸೀನ್ಸಲ್ಲಿ ನಿಮಗೆ ಫೀಮೇಲ್ ಫಾಲೋಯರ್ಸ್ ಆಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಅಟ್ರಾಕ್ಟ್ ಆಗಿದ್ದೀನಿ. ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದರ ಆ್ಯಕ್ಟಿಂಗ್ ಇದೆಯಲ್ಲ ಸರ್, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಪರ್ಫಾರ್ಮೆನ್ಸು, ಆ ಇಮೋಷನ್ನಿಂದ ಹೊರಗೆ ಬರೋಕ್ಕೆ ಎಷ್ಟು ಟೈಮ್ ಹಿಡಿತು ನಿಮಗೆ? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಹಿಡಿತು ನಿಮಗೆ? ಸುಮಾರು ದಿನ ಕಾಡಿತ್ತು, ಅಂದರೆ ಆ ಪ್ರಾಸೆಸ್ಸಲ್ಲಿ ಇದ್ದಿದ್ದರಿಂದ. ಬಟ್ ಅದೇ ಟೈಮಲ್ಲಿ ನನಗೆ ಮಗಳು ಹುಟ್ಟಿದ್ಲು. ಸೊ ಹಾಗಾಗಿ ಮನೇಲೇ ಇದ್ವಿ, ಎಲ್ಲ ಫುಲ್ ಫ್ಯಾಮಿಲಿ ಅಲ್ಲೇ ಸೆಟ್ಲ್ ಆಗಿದ್ವಿ ಊರಲ್ಲಿ ಹೋಗಿ. ಸ್ವಲ್ಪ ಟೈಮ್ ತೊಗೊಳ್ತು, ತುಂಬ ಟೈಮ್ ಏನು ತೊಗೊಳ್ಳಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಈ ಸಿನಿಮಾದಲ್ಲಿ ಭಯ ಪಟ್ಟಷ್ಟು ನಿಜವಾದ ಹಾರರ್ ಸಿನಿಮಾದಲ್ಲಿ ಭಯ ಆಗಿಲ್ಲ ಅಂತ ಹೇಳಿ. ಯಾಕಂದರೆ ನಾನು ಒಂದೇ ಒಂದು ಜಾನರ್ ಲೈಫಲ್ಲಿ ಟಚ್ ಮಾಡಬಾರ್ದು, ಫಿಲ್ಮ್ ಮಾಡಲ್ಲ, ಆ್ಯಕ್ಟ್ ಮಾಡಲ್ಲ, ಡೈರೆಕ್ಟ್ ಮಾಡಲ್ಲ, ಅದು ಹೊರರ್ ಫಿಲ್ಮ್. ಯಾಕೆ ನನಗೆ ಹೆದರಿಕೆ ಆಗುತ್ತೆ ಅದಕ್ಕೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸರ್, ಕ್ಲೈಮ್ಯಾಕ್ಸ್ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಕ್ಲೈಮ್ಯಾಕ್ಸ್ ಆದಮೇಲೆ ಎಂಡ್ ಕ್ರೆಡಿಟಲ್ಲಿ ಕಾಂತಾರ ಒಂದು ದಂತಕತೆ ಅಂತ ಬರುತ್ತೆ. ಅದಾದಮೇಲೆ ಒಂದು ಸೀಕ್ವೆನ್ಸ್ ಬರುತ್ತೆ. ದೈವದ ಕ್ಯಾರೆಕ್ಟರ್, ಅಪ್ಪ ಮಗ ಮೀಟ್ ಮಾಡೋವಂಥ ಕ್ಯಾರೆಕ್ಟರ್ ಇರ್ಬೋದು. ಆ ವೃತ್ತ, ನಿಮ್ಮ ರೈಟರ್ ಆಗಿ, ನೀವು ಫಿಲ್ಮ್ ಮೇಕರ್ ಆಗಿ ಆ ಸೀಕ್ವೆನ್ಸ್ನ ಹೇಗೆ ಇಮ್ಯಾಜಿನ್ ಮಾಡಿದ್ರಿ, ಏನಿತ್ತು ತಲೆಯಲ್ಲಿ ಅಂತ? ಅದನ್ನು ಯಾರಿಗೂ ಎಕ್ಸ್ಪ್ಲೈನ್ ಮಾಡಬಾರ್ದು ಅಂತಿದ್ದೆ ನಾನು. ಪ್ರಕೃತಿಯಲ್ಲಿ ವಿಲೀನ ಆಗುವಂಥದ್ದು ಹೇಳ್ತೀವಲ್ಲ ನಾವು, ಅಷ್ಟು ಹೇಳ್ಬೋದು. ಮಿಕ್ಕಿದೆಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಬಿಡ್ತೀನಿ ನಾನು. ನಿನ್ಗಿದು ಬೇಕಿತ್ತ ಮಗನೇ. ಸರ್, ಸಿನಿಮಾ ನೋಡಿ ಥಿಯೇಟ್ರಿಂದ ಆಚೆ ಬಂದಿರೋ ತುಂಬ ಜನ ಹೇಳ್ತಾ ಇರೋದೇನೆಂದರೆ, ನಿಮ್ಗೊಂದು ನ್ಯಾಷನಲ್ ಅವಾರ್ಡ್ ಬರಬೇಕು ಅಥವಾ ಸ್ಟೇಟ್ ಅವಾರ್ಡ್ ಅಂತೂ ಬರಲೇಬೇಕು ಅನ್ನೋದು ಆಚೆ ಬಂದಿರೋ ಜನ ಹೇಳ್ತಾ ಇರೋ ಮಾತು.
ಸೊ ಅವಾರ್ಡ್ಗಳ ಬಗ್ಗೆ ನಿಮ್ಮ ಒಪಿನಿಯನ್ನು ಮತ್ತು ಅದರ ನಿರೀಕ್ಷೆಯಲ್ಲಿ ನೀವಿದ್ದೀರಾ, ಜನ ಈ ಥರ ನಿಮ್ಗೆ ಅವಾರ್ಡ್ ಬಂದೇ ಬರುತ್ತೆ ಅಂತ ಅಂದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಅದು? ರೇ ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂತ. ಅಜಿತ್ ಸರ್ ಹತ್ರ ಮಾತಾಡ್ತಾ ಒಂದು ಹೇಳ್ತಾ ಇದ್ದೆ, 2 ವಿಚಾರಗಳು ನನಗಿಲ್ಲ ಅಂತ, ಎಕ್ಸ್ಪೆಕ್ಟೇಷನ್ ಮತ್ತು ಎಕ್ಸೈಟ್ಮೆಂಟ್. ಓಕೆ, ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ಮಿಕ್ಕಿದ ಜನರಿಗೆ ಬಿಟ್ಟಿದ್ದು. ಸರ್ಕಾರಿಗೆ ಬಂದಾಗ ಎಷ್ಟು ಜನ ಮಾತಾಡಿದ್ರು, ಎಷ್ಟು ಜನ ಹೇಳಿದ್ರು, ಅದಕ್ಕಿಂತ ಹೆಚ್ಚು ಜನ ಹೇಳಿದ್ರು. ಸೊ ಜನ ಅದನ್ನು ಕೊಟ್ಟಾಗಿದೆ. ಸೊ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿಂಗ್ ಮಾಡಿ ಇನ್ನು ಬೇಜಾನ್ ಬರೋದಿದೆ. ಸೊ ಸಿನಿಮಾ ಮಾಡೋದಷ್ಟೇ, ಮಿಕ್ಕಿದ್ದು ನಮ್ಮ ಕೈಯಲ್ಲಿಲ್ಲ. ಅವರು ಪ್ರೀತಿ, ಅವರ ಅಭಿಮಾನ, ಅದಕ್ಕೆ ಥ್ಯಾಂಕ್ಸ್ ಅಷ್ಟೇ. ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್ ಅಷ್ಟೇ.